ಹೋಟೆಲ್ನಲ್ಲಿ ಬಾಂಬ್ ಸ್ಫೋಟ ಆಗಿದೆ ಸರ್. ಮೊದಲಿಗೆ ನಾನೇ ಟ್ವೀಟ್ ಮಾಡಿದ್ದು, ಇದು ಮೊನ್ನೆ ಏನು ವಿಧಾನಸಭೆಯಲ್ಲಿ ಪಾಕಿಸ್ತಾನ ಪರವಾಗಿ ಏನು ಘೋಷಣೆ ಕೊಟ್ಟ ಮೇಲೆ ಕರ್ನಾಟಕದಲ್ಲಿ ಒಂದು ರೀತಿ ಅತ್ಯಂತ ಸುರಕ್ಷಿತ ತಾಣ ಅಂಥೇಳಿ ದೇಶದ್ರೋಹಿಗಳಿಗೆ ಭಯೋತ್ಪಾದಕರಿಗೆ ಅನಿಸಿದೆ. ವಿಧಾನಸಭೆಯಲ್ಲೇ ಇವತ್ತು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟ ಮೇಲೆ ಅಲ್ಲೇ ಹೇಳಿದ್ವಿ ನಾವು, ಇದಕ್ಕೆ ಟೆಸ್ಟಿಗೆ ಕಳಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇಡೀ ದೇಶದ ಮಾಧ್ಯಮಗಳು ವಿಶೇಷವಾಗಿ ನಮ್ಮ ರಾಜ್ಯದ ಮಾಧ್ಯಮಗಳು, ಎಲ್ಲ ಮಾಧ್ಯಮಗಳು ಅದು ಯಾವುದೋ ಒಂದು ಏನಾಯ್ದೋ ಅವನು ಗೊತ್ತಾಯ್ತಲ್ಲ, ಒಂದು ಏನಾಯ್ದೋ ಯಾವ ರೀತಿ ಒಂದು ಎರಡು ಚಾನಲ್ ಬಿಟ್ಟರೆ ಎಲ್ಲರೂ ಇದು ಸಾಕ್ಷಿ ಸಹಿತ ಅದನ್ನು ಪ್ರೂವ್ ಮಾಡಿದ್ರೂ ಸಹ ನಮ್ಮ ಮಾಧ್ಯಮಗಳ ಮೇಲೆ ವಿಶ್ವಾಸ ಇಡದೆ ಇವತ್ತು ಅದನ್ನು ಟೆಸ್ಟಿಗೆ ಕಳಿಸೋ ಅವಶ್ಯಕತೆಯೇ ಇರಲಿಲ್ಲ. ಅದನ್ನು ಸಮರ್ಥನೆ ಮಾಡಿಕೊಂಡ್ರು ಖರ್ಗೆ ಅವರು, ಅಲ್ಲಿಂದ ನಮ್ಮ ಪರಮೇಶ್ವರ್ ಅವರು, ಸರ್ಕಾರದಲ್ಲಿರುವಂಥ ಹಲವಾರು ಮಂತ್ರಿಗಳು ಅದನ್ನು ಸಮರ್ಥನೆ ಮಾಡ್ಕೋತಾರೆ. ಮುಂದೆ ಅದರ ರಿಪೋರ್ಟ್ದಾಗ ಈ ಏನು ನಕಲಿ ಇಲ್ಲ, ಮಾಧ್ಯಮಗಳು ಏನು ತೋರಿಸ್ಯಾವುದು ಸತ್ಯ ಇದೆ ಅನ್ನೋಂಥದ್ದು ಈಗ ರಿಪೋರ್ಟ್ ಬಂದರೂ ಸಹಿತ ಸಾರ್ವಜನಿಕಗೊಳಿಸುವಂಥದಕ್ಕೆ ಭಯಪಡ್ತಾಯಿದ್ದಾರೆ. ಮತ್ತು ಏನು ದೇಶ ವಿರೋಧಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಂಥ ಆ ಒಬ್ಬ ಹಿಂಬಾಲಕನ ಏನು ರಾಜ್ಯಸಭಾ ಸದಸ್ಯ ಇವತ್ತಾಗಿ ಆಗ್ಯದ ನಾಸೀರ್ ಹುಸೇನ್, ಅವನು ಸಹ ಯಾವುದೇ ಕ್ರಮ ತಗೊಳ್ಳಾರ್ದೇ ಕೇವಲ ತಮ್ಮ ಕಚೇರಿಗೆ ಗೃಹ ಕಚೇರಿಗೆ ಕರೆಸಿ ಮಾತಾಡ್ತಾರೆ. ಇದೆಲ್ಲ ನೋಡಿದ್ರೆ ಈ ರಾಜ್ಯದಲ್ಲಿ ಭಯೋತ್ಪಾದನೆ ಚಟುವಟಿಕೆಗೆ ಇಂಬು ಕೊಡ್ತಾಯಿದೆ. ನಾನೇನೇ ಒತ್ತಾಯ ಮಾಡಿದ್ದೆ NIAಕ್ಕೆ ಕೊಡಬೇಕಂತೇಳಿ. ಈಗಾಗಲೇ NIAದವರು ತನಿಖೆ ಪ್ರಾರಂಭ ಮಾಡಿದ್ದಾರೆ. ಅದು ಯಾರು ಮಾಡಿದ್ದಾರೆ ಅನ್ನೋವಂಥದ್ದು ಅದೇ ಯಾವ ಹಿಂದೂಗಳು ಮಾಡಿಲ್ಲ, ಇದು ಅಂತೂ ಸ್ಪಷ್ಟ. ಮತ್ತು ಇದೇ ರೀತಿ ಬೆಂಗಳೂರು ಏನೋ ಮಾಡ್ತೀನಿ ಅಂತಿದ್ರು, ಬ್ರ್ಯಾಂಡ್ ಬೆಂಗಳೂರು. ಅವಾಗೇನೋ ಹೇಳಿದ್ದೆ ಬಾಂಬ್ ಬೆಂಗಳೂರು ಐತೆ ಆಗ್ತದೆ ಅಂತೇಳಿ. ಇವತ್ತು ಇವರ ಬೆಂಬಲದಿಂದ ಕುಕ್ಕರ್ ಬ್ಲಾಸ್ಟ್ ಆದಾಗೂ ಹಿಂಗೆ ಹೇಳಿದ್ರು. ಅದು ಭಯೋತ್ಪಾದಕರ ಒಂದು ಇದು ಅಂಥೇಳಿ ಚಟುವಟಿಕೆ ಅಂಥೇಳಿ ಪ್ರೂವ್ ಆಯಿತು. ಇವತ್ತೂ ಸಹ ಇಷ್ಟೇ ಈ ಸರ್ಕಾರ ಕೇಳೋದು ಸಿದ್ದರಾಮಯ್ಯನವ್ರಿಗೆ, ನಿಮಗೆ ಈ ಭಯೋತ್ಪಾದನೆಯನ್ನು ನಿಲ್ಲಿಸೋದಾಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ವಿಸರ್ಜನೆ ಮಾಡಿ ವಿಧಾನಸಭೆ. ನಿಮಗೆ ಕೇವಲ ಗ್ಯಾರಂಟಿ ಅಂದು ಜನರ ಜೀವನವೇ ಗ್ಯಾರಂಟಿ ಇಲ್ಲಾರ್ದಂಗೆ ಆಗಿದೆ ಕರ್ನಾಟಕದಲ್ಲಿ. ಗ್ಯಾರಂಟಿ ಹೆಸರಿನಿಂದ ನೀವು ಜನರನ್ನು ಒಂದು ಏನು ಅದೊಂದು ಆಸೆ ಹಚ್ಚಿ ನಾವು ಗ್ಯಾರಂಟಿ ಮೇಲೇ ಲೋಕಸಭೆ ಗೆಲ್ತೀವಿ ಅನ್ನೋಂಥ ಮೂರ್ಖತನ. ಈ ದೇಶದ ಜನ ಜಾಗೃತ ಅದಾರೆ, ಕರ್ನಾಟಕ ಜನ ಭಾಳ ಜಾಗೃತ ಅದಾರೆ. ಅವರು ನಿಮ್ಮ ಎಲ್ಲ ಗ್ಯಾರಂಟಿಗಳಿಗೆ ಮರಳಾಗಿ ದೇಶವನ್ನು ಬಲಿ ಕೊಡುವಂಥ ಕೆಲಸ ಮಾಡೋದಿಲ್ಲ. ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡೋದು, ನಿಮಗೆ ಸರಿಯಾಗಿ ತನಿಖೆ ಮಾಡೋದಾಗಲಿಲ್ಲ ಅಂದರೆ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಕರ್ನಾಟಕದಲ್ಲಿ ಮುಂದೆ ಇನ್ನೂ ದೊಡ್ಡದು ಅನಾಹುತ ಆಗ್ಬೋದು. ಇದೊಂದು ಪ್ರಯೋಗಶಾಲೆ. ಇದು ಏನು ನಿನ್ನೆ ರಾಮೇಶ್ವರಮ್ಮದೇನೋ ಹೋಟೆಲ್ದಿದ್ದು ಇದೊಂದು ಪ್ರಯೋಗ. ಹೀಗೆ ಎಷ್ಟೋ ದೊಡ್ಡ ಜನನಿಬಿಡ ರೈಲ್ವೆ ನಿಲ್ದಾಣಗಳು, ಜನನಿಬಿಡ ಟಾಕೀಸ್ಗಳು, ಜನನಿಬಿಡ ಮಾರುಕಟ್ಟೆಗಳದಾವೆ. ಅಲ್ಲಿ ಇಂಥದ್ದು ಏನಾರು ಆದರೆ ಎಷ್ಟು ದೊಡ್ಡ ಅನಾಹುತ ಆಗ್ತದೆ. ಅದಕ್ಕೆ ಈ ಪ್ರಯೋಗಶಾಲೆಗೆ ಅವಕಾಶ ಕೊಡಬಾರ್ದು. ನಿಮ್ಗೆ ಆಗದೆ ಇದ್ದರೆ ನೀವು ಮನೆಗೆ ಹೋಗ್ಬೇಕು. ಸರ್ ಇದೇ ವಿಚಾರದೊಳಗೆ ಬರೋದು ಸರ್, ಏನು ಯಾಕೆ ಈ ಹೋಟೆಲ್ ಟಾರ್ಗೆಟ್ ಮಾಡೋದು? ರಾಮೇಶ್ವರ ಅಂತೇಳಿ ಹೆಸರಿತ್ತು ಆ ಕಾರಣಕ್ಕೆ ನೋಡಿರಿ, ಶುಕ್ರವಾರ ದಿವಸನೇ ಮಾಡ್ಯಾರ, ರಾಮೇಶ್ವರನೇ ಟಾರ್ಗೆಟ್ ಮಾಡ್ಯಾರ. ರಾಮನ ಹೆಸರಿರುವಂಥದ್ರ ಮೇಲೆ ಟಾರ್ಗೆಟ್ ಮಾಡಿದ್ದು ಶುಕ್ರವಾರ ದಿವಸ ಮಾಡ್ಯಾರ. ಅಂದರೆ ಅವ್ರದ್ದೇನಿದೆ ಆ ಸಂಘಟನೆಗಳು ಏನದಾವು ಅವರೆಲ್ಲ ಉದ್ದೇಶಪೂರ್ವಕವಾಗಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದಮೇಲೆ ಎಲ್ಲಾದರೂ ಅದರದ ಒಂದು ಇದು ತೋರಿಸ್ಬೇಕಂತೇಳಿ ಮಾಡ್ತಾಯಿದ್ದಾರೆ. ಆದರೆ ಅವರೆಲ್ಲ ನಾಶ ಆಗೋ ಕಾಲ ಬಂದಿದೆ. ಇವ್ರು ಏನು ಮಾಡಿದ್ರು ಸಹ 2024ಕ್ಕೆ ಮತ್ತೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಇವ್ರು ಕೊಟ್ಟಂಥ ವಿಶೇಷ ಏನು ಸೌಲಭ್ಯದೋ ಎಲ್ಲ ನಾವು ತೆಗಿತೀವಿ. ಈ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ತರ್ತೀವಿ. ಯಾರಿಗೆ ಏನೇ ಸೌಲಭ್ಯ ಸಿಗಬೇಕಾದ್ರೆ 2 ಮಕ್ಕಳಾಗಬೇಕು, ಒಂದೇ ಲಗ್ನ ಆಗಬೇಕು, ಕಾನೂನು ದೇಶನ ನಾವು ಜಾರಿ ಮಾಡ್ತೀವಿ. ಯಾರು ನಿಮಗೆ ಪಾಕಿಸ್ತಾನ ಭಾಳ ಪ್ರೀತಿ ಇದೆ, ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು. ಗಾಂಧಿ ಮತ್ತು ನೆಹರು ಕೊಟ್ಟಾರ, ನೀವು ಹೋಗ್ರಿ. ನಿಮ್ಗೆ ಇಲ್ಲಿರುವಂಥ ಹರ್ಕತ್ತಿಲ್ಲ. ಯಾಕಂದ್ರೆ ನೀವು ಜಿಂದಾಬಾದ್ ಯಾವುದು ಭಾರತಕ್ಕೆ ಅನ್ಬೇಕು. ನೀವು ಪಾಕಿಸ್ತಾನಕ್ಕೆ ನಾವು ಪಾಕಿಸ್ತಾನಕ್ಕೆ ಹೋಗ್ರಿ. ಇಲ್ಲೇನಾಯ್ತು ಮಕ್ಕಳೇ? ನಮ್ಮ ದೇಶದನ್ನು ತಿಂದು ನಮ್ಮ ಸ್ಪೀಕರು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ನೇರವಾಗಿ ನಾನು ಹೇಳಿದ್ರು, ಬೇಕಾದ ಶಬ್ದದಲ್ಲಿ ನೀವು ಬೈರಿ ಪಾಕಿಸ್ತಾನ ಪರವಾಗಿರೋರು.
ಇಂಥವ್ರು ಎಲ್ಲೆಲ್ಲ ಒಬ್ಬೊಬ್ಬರು ದೇಶಭಕ್ತರು ಅದಾರೆ. ಆದರೆ ಯಾರಿಗೆ ಪಾಕಿಸ್ತಾನ ಭಾಳ ಪ್ರೀತಿ ಇದೆ ಅವ್ರು ಹೋಗ್ರಿ. ನಮ್ಮ ಹಿಂದೂಗಳು ಸುರಕ್ಷಿತ ಇರ್ತಾರೆ, ನಮ್ಮ ಎಲ್ಲ ಹಿಂದೂ ದಲಿತರು ಎಲ್ಲ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳಿದ್ದಾರೆ, ಇವ್ರನ್ನ ಅಲ್ಲಿ ಕಳಿಸ್ಬೇಕು, ಇವರು ಎಂದೂ ಸಜ್ಜು ಇರೋದಿಲ್ಲ. ನೀವು ನಿಜವಾಗಿ ಅಂಬೇಡ್ಕರ್ ಅವ್ರ ಮ್ಯಾಗ ವಿಶ್ವಾಸ ಇದ್ದರೆ, ಪ್ರೀತಿ ಇದ್ದರೆ, ಗೌರವ ಇದ್ದರೆ ಅವ್ರಿಗೆ ಹೇಳಿದ್ದನ್ನು ಇವತ್ತು ನಡ್ಕೊಂಡ್ರೆ ಪಾಕಿಸ್ತಾನ ಪರ ಘೋಷಣೆ ಕೊಡ್ತೀರಂದ್ರೆ ಈ ದೇಶನಾಗ ಇರ್ಲಾಕೆ ನಿಮ್ಗೆ ಯಾವುದೇ ಹಕ್ಕಿಲ್ಲ. ಯಾವುದು ಈ ದೇಶದಲ್ಲಿ ಇರುವಂಥದ್ದು ಹಂಗೆ ಮೈನಾಮಾರದವ್ರು ಹೊಡೆದ್ರಲ್ಲ, ಹೊರಗೆ ಹಾಕಿದ್ರಲ್ಲ ರೋಹಿಂಗ್ಯಾಗಳನ್ನ, ಹಂಗೆ ಕಾಲ ಬರ್ತೈತೆ ಮುಂದಿನ ದಿವಸನಾಗ. ಸರ್ ಇಷ್ಟಾದರೂ ಸರ್ ಇದು ಭಯೋತ್ಪಾದಕ ಚಟುವಟಿಕೆ ಮತ್ತೇನು ಬೇರೆ ಏನಾದರೂ ಇದೆಯಾ ಅದನ್ನು ಇನ್ನೂ ನೋಡಬೇಕು ಅಂತ ಸರ್? ಯಾರೇ ಇನ್ನೂ ನೋಡ್ಬೇಕಂತಾರೆ ಅಲ್ಲಿ ಸಚಿವರು ಅಲ್ಲಿ? ಇವ್ರು ಹೆಂಗೆ ರೀ, ಇವರು ಇನ್ನ ಅದನ್ನು ಬಜರಂಗ ದಳದ ಮ್ಯಾಗ ಹಾಕೋರು ಅಯೋಗ್ಯ ನನ್ನ ಮಕ್ಕಳು. ಕಾಂಗ್ರೆಸ್ ಇವರು ಬಜರಂಗ ದಳದವ್ರು ಇದ್ದರು, ಅದು ಕುಮ್ಮಕ್ಕಿದೆ ಅನ್ನೋ ಪೈಕಿ ಇವರು. ಖರ್ಗೆ ಅವ್ರದ್ದು ಏನಿತ್ತು ಸ್ಟೇಟ್ಮೆಂಟ್? ಹಿಂಗೆ ನೋಡಿರಿ, ನಾ ಖರ್ಗೆ ಅವ್ರಿಗೆ ಹೇಳಿದೆ ಅವತ್ತು, ರಾಜಕಾರಣ ಮಾಡೋದು ಮಾಡಿರಿ, ದೇಶದ ಜೋಡ ಮುಖ್ಯಮಂತ್ರಿಗಳು ಇದ್ದರು ಅಲ್ಲಿ, ಸಿದ್ದರಾಮಯ್ಯನವರು. ರಾಜಕಾರಣ ಬೇರೆ, ದೇಶದ ಬಂದಾಗ ಎಲ್ಲರೂ ಒಂದಾಗು, ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಜನತಾದಳ ಇರಲಿ, ಯಾವುದೇ ನಮ್ಮ ದೇಶ ಮುಖ್ಯ. ನಿಮ್ಮ ಬರೀ ವೋಟ್ ಬ್ಯಾಂಕ್ ಸಲುವಾಗಿ ಒಂದೇ ಕೋಮಿಗೆ ಹಂಗಾದ್ರೆ ನಾಳೆ ಲೋಕಸಭಾದಾಗ ಹಿಂದೂಗಳೆಲ್ಲ ನಮಗೆ ಹಾಕ್ತಾರೆ, ಸಾಬ್ರದ ಅಟ್ಟೆ ಹೊಟ್ಟು ತುಂಬಿಕೊಂಡ್ರಿ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.